ಬೇಸಿಗೆ ಆರಂಭ ಆಗಿದ್ದು ರಾಜ್ಯದಲ್ಲಿ ಈ ಸುಡುವ ಬಿಸಿಲಿದೆಯಲ್ಲ ಅದು ಜನರನ್ನ ಕಂಗಾಲು ಮಾಡ್ತಾ ಇದೆ. ಅದರಲ್ಲೂ ಕೂಡ ಕರಾವಳಿ ಜಿಲ್ಲೆಗೆ ಉಷ್ಣ ಮಾರುತ ಅಪ್ಪಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ 2 ದಿನಗಳಿಂದ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಜನರಿಗೆ ಓಡಾಡದಂತೆ ಸೂಚನೆ. ಮಾರ್ಚ್ ತಿಂಗಳಲ್ಲೇ ಏಪ್ರಿಲ್ ಮೇ ತಿಂಗಳಿಗಿಂತ ಹೆಚ್ಚಿನ ಬಿಸಿಲು ನೆತ್ತಿ ಸುಡುತ್ತಾ ಇದೆ. ನೀರು, ಕಬ್ಬಿನ ಜ್ಯೂಸು, ಕಲ್ಲಂಗಡಿ ಹಣ್ಣಿನ ಮೊರೆ ಹೋಗ್ತಾ ಇದ್ದಾರೆ ಜನ ಅನ್ನೋದು ಗೊತ್ತಾಗ್ತಾ ಇದೆ. ಹೇಳಿ ಕೇಳಿ ಕೋಸ್ಟಲ್ ಏರಿಯಾ ಆ ಭಾಗದಲ್ಲಿ ಒಂದು ಬಿಸಿಲು, ಮತ್ತೊಂದು ಕಡೆ ಶೆಕೆ, ಇದರಿಂದ ಜನ ಬಸವಳಿತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ತಂಪು ಪಾನೀಯಗಳ ಮೊರೆ ಹೋಗ್ತಾ ಇದ್ದಾರೆ ಜನರು. ಜೊತೆಗೆ ಜಿಲ್ಲಾಡಳಿತ ಕೂಡ ಒಂದಿಷ್ಟು ಸೂಚನೆಯನ್ನು ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯ ಹವಾಮಾನ ಇಲಾಖೆ ಕರಾವಳಿ ಜಿಲ್ಲೆ ಉಡುಪಿಗೆ ಇವತ್ತು ಯೆಲ್ಲೋ ಅಲರ್ಟ್ ಅನ್ನು ಕೊಟ್ಟಿದೆ. ಅಂದರೆ ಮಳೆಗಾಲದಲ್ಲಿ ಅಲರ್ಟ್ಗಳನ್ನು ಕೊಡ್ತಾ ಇತ್ತು, ಈಗ ಬೇಸಿಗೆಗೂ ಅಲರ್ಟ್ ಕೊಡುವಂತಹ ಪರಿಸ್ಥಿತಿ ಬಂದಿದೆ. ನಾವು ನೋಡ್ಬೋದು ಉಡುಪಿಯ ದೃಶ್ಯಾವಳಿ ಹೇಗಿದೆ ಅಂತೇಳಿ. ಉರಿ ಬಿಸಿಲು, ಉಡುಪಿ ಅಂದರೆ ಅದು ಉರಿ ಬಿಸಿಲಿನ ಊರಾಗಿ ಪರಿಣಮಿಸಿದೆ. ಜನ ಮಳೆಗಾಲದಲ್ಲಿ ಕೊಡೆ ಹಿಡ್ಕೊಂಡು ಓಡಾಡ್ತಾ ಇದ್ರು. ಈಗ ಈ ಬೇಸಿಗೆಯಲ್ಲಿ ಮತ್ತೆ ಆ ಕೊಡೆಗಳನ್ನು ಹೊರಗೆ ತೆಗೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕರಾವಳಿಯಲ್ಲಿ ಜನ ಓಡಾಡುವಂಥ ಪರಿಸ್ಥಿತಿಯೇ ಇಲ್ಲ ಅನ್ನುವಂಥದ್ದು. ಅಂದರೆ ಈ ಥರದ ಬಿಸಿಲಿನ ವಾತಾವರಣ ಕಂಡು ಬಂದಿರುವಂಥದ್ದು. ಹವಾಮಾನ ಇಲಾಖೆ ಕಳೆದ 2 ದಿನಗಳಿಗೆ ಅಂದರೆ ಇವತ್ತು, ನಾಳೆ ಮತ್ತು ನಾಡಿದ್ದಕ್ಕೂ ಕೂಡ ಒಂದು ಅಲರ್ಟನ್ನು ಕೊಟ್ಟಿರುವಂಥದ್ದು. 12 ಗಂಟೆಯಿಂದ ಸಾಧಾರಣ 3 ಗಂಟೆವರೆಗೆ ಓಡಾಡುವವರು ಬಹಳಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಓಡಾಟವನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಅದು ಕೂಡ ಮಕ್ಕಳು, ಹಿರಿಯರು ಈ ಬಿಸಿಲಿನಲ್ಲಿ ಓಡಾಡೋದಕ್ಕೆ ಭಾಳಷ್ಟು ಪರಿತಪಿಸ್ತಾ ಇರುವಂಥದ್ದು. ಅದು ಕೂಡ ಶಾಲಾ ಕಾಲೇಜು ಬಿಡುವಂಥ ಹೊತ್ತಿನಲ್ಲಿ ಕೂಡ ಭಾಳಷ್ಟು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಕೂಡ ಕೊಡೆಗಳನ್ನು ಹಿಡ್ಕೊಂಡಿದ್ದಾರೆ, ಬಟ್ಟೆಗಳನ್ನು ತಲೆಯ ಮೇಲೆ ಹಾಕ್ಕೊಂಡು ಓಡಾಡುವಂಥದ್ದು. ಅದರ ಜೊತೆಗೆ ರಸ್ತೆಯ ದೃಶ್ಯಗಳನ್ನು ನೋಡಿದರೆ ಸಾಕಷ್ಟು ಕಡಿಮೆ ಸಂಖ್ಯೆಯಲ್ಲಿ ರಸ್ತೆಯಲ್ಲಿ ಜನ ಓಡಾಡ್ತಾ ಇದ್ದಾರೆ ಅಂತ. ಅಂದರೆ ಈ ವಿಪರೀತ ಬಿಸಿಲಿನ ಟೈಮನ್ನು ಜನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನೂ ಕೂಡ ಈ ಥರದ ವಾತಾವರಣ ಮುಂದುವರಿ